ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆಯ ಚಿಂತೆ ಶುರುವಾಗಿದೆ. ಯಾಕೆಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಕನಕಪುರ ರಸ್ತೆಯ ಮಲ್ಲಸಂದ್ರ ಬಳಿ ಚಿರತೆ ಆತಂಕ ಮುಂದುವರೆದಿದೆ. ಮಲ್ಲಸಂದ್ರದ ವುಡ್ ಫ್ಯಾಕ್ಟರಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಅರಣ್ಯ ಇಲಾಖೆಯಿಂದ ಚಿರತೆಯ ಸೆರೆಗೆ ಈಗ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. 4-5 ಕ್ಯಾಮೆರಾಗಳನ್ನು ಅಳವಡಿಸಿ ಚಿರತೆಯ ಚಲನವಲನವನ್ನು ಪತ್ತೆ ಹಚ್ಚುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಹೇಗಾದರೂ ಮಾಡಿ ಚಿರತೆಯನ್ನು ಸೆರೆ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ಆಪರೇಷನ್ನನ್ನು ಮುಂದುವರಿಸಲಾಗಿದೆ. ಒಂದು ಚಿರತೆ ಓಡಾಟದ ಗುರುತು, ಹೆಜ್ಜೆ ಗುರುತನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬೋನ್ ಎಲ್ಲ ರೆಡಿ ಇಟ್ಕೊಂಡು ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಸಿಬ್ಬಂದಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಚಿರತೆ ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು 3-4 ತಿಂಗಳ ಹಿಂದೆ ಇದೇ ರೀತಿಯ ಟೆನ್ಷನ್ ಇತ್ತು ಬೆಂಗಳೂರಿನಲ್ಲಿ ಚಿರತೆ ಕಾಟದ್ದು. ಈಗ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಸಹಜವಾಗಿಯೇ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿರಿ ಅಂಥೇಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ಗಳು, ಸಿಬ್ಬಂದಿಗಳು ಈಗ ಚಿರತೆಯನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಆರಂಭಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಮತ್ತೆ ಈಗ ಚಿರತೆ ಟೆನ್ಷನ್ ಶುರುವಾಗಿದೆ. ಚಿರತೆಯನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ, ಏನೆಲ್ಲ ಆಗ್ತಾ ಇದೆ ಸ್ಥಳದಲ್ಲಿ ಅಂತ? ಖಂಡಿತ ಪ್ರೇಮ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಮಲ್ಲಸಂದ್ರ ಭಾಗದಲ್ಲಿ ಆಗಿರುವಂಥದ್ದು. ಕನಕಪುರ ಮತ್ತು ಬನ್ನಾರ್ಘಟ್ಟ ಮಾರ್ಗದಲ್ಲಿ ಸಿಗುವಂಥದ್ದು. ಮಾರ್ಗದಲ್ಲಿರುವಂತಹ ರಸ್ತೆ ಮಧ್ಯ ಭಾಗದಲ್ಲಿ ಅಂದರೆ ಫಾರೆಸ್ಟ್ ಏರಿಯಾ ಕೂಡ ಇರುತ್ತೆ. ಇಲ್ಲಿಂದ ಸರಿಸುಮಾರು 2-3 ಕಿಲೋಮೀಟರ್ಗೆ ಅಂಜನಾಪುರ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದಂಥ ಜಾಗಗಳಿವೆ. ಇಲ್ಲಿ ಏನು ದೃಶ್ಯಗಳು ಕಾಣಿಸ್ತಿರುವಂಥದ್ದು ಈ ಭಾಗದಲ್ಲೇ, ಇಲ್ಲೇನು ಬೋನ್ ಇಟ್ಟಿದ್ದಾರೆ ಈ ಭಾಗದಲ್ಲೇ ನಿನ್ನೆ ಬೆಳಗ್ಗೆ 8-8:30 ಸುಮಾರಿಗೆ ಚಿರತೆ ಓಡಾಡಿದೆ ಅಂತ ಇಲ್ಲಿದ್ದಂಥ ಕೆಲವು ಚಾಲಕರು ನೋಡಿದ್ದಾರೆ. ಆ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವಾಗಿ ನಿನ್ನೆಯಿಂದನೂ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಈಗ ಸ್ಥಳದಲ್ಲೂ ಸಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಿಂತು ಪರಿಶೀಲನೆ ನಡೆಸ್ತಿದ್ದಾರೆ. ಆದರೆ ಚಿರತೆ ಬಂದು ಬೋನಿಗೆ ಸೆರೆ ಆಗುತ್ತಾ ಅಂತ ಕಾಯ್ತಿದ್ದಾರೆ. ಮತ್ತು ಸುತ್ತಮುತ್ತ ಇದ್ದಂತಹ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಎಲ್ಲಾದರೂ ಚಿರತೆಯ ಚಲನವಲನ ಕಾಣಿಸ್ಕೊಂಡಿದೆಯಾ ಅಂತ. ಈಗ ಇನ್ನೊಂದು ಟೀಮ್ ಕೂಡ ಈಗ ಸ್ಥಳಕ್ಕೆ ಆಗಮಿಸ್ತಿರುವಂಥದ್ದು. ಅಂದರೆ ಬೋನ್ನ ಬೇರೆ ಕಡೆ ಎಲ್ಲರೂ ಇಟ್ಟು ಪರಿಶೀಲನೆ ನಡೆಸೋದಂದರೆ ಸುತ್ತಮುತ್ತ ಸಾಕಷ್ಟು ಅರಣ್ಯ ಪ್ರದೇಶ ಇರೋದ್ರಿಂದ ಮತ್ತು ವನ್ಯಜೀವಿ ತಜ್ಞರು ಹೇಳೋ ಪ್ರಕಾರ ಏನಿದು ಬನ್ನಾರ್ಘಟ್ಟ ಟು ತುರಳಿ ಫಾರೆಸ್ಟ್ ಏನಿದೆ, ಇದು ಅನಿಮಲ್ ಕಾರಿಡಾರ್ ಏನಿದೆ, ಆ ಕಾರಿಡಾರ್ ಮಾರ್ಗದಲ್ಲಿ ಸಾಕಷ್ಟು ಚಿರತೆಗಳು ಆಗಾಗ ಕಾಣಿಸ್ಕೊಳ್ಳೋದು ಸಾಮಾನ್ಯವಾಗಿರುತ್ತೆ. ಜನನಿಬಿಡ ಪ್ರದೇಶದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಆತಂಕ ಸೃಷ್ಟಿಯಾಗಿರುವಂಥದ್ದು. ಸುತ್ತಮುತ್ತ ಇರುವಂಥ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೂಡ ಒಂದು ಮೆಸೇಜ್, ಅವರೇ ಸ್ವಪ್ರೇರಣೆಯಿಂದ ಮೆಸೇಜ್ಗಳನ್ನ ತಗೊಂಡು ಮಾಹಿತಿನ ಕಲೆ ಹಾಕಿರುವಂಥದ್ದು. ಅಂದರೆ ಚಿರತೆ ಕಾಣಿಸ್ಕೊಂಡಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಜನ ಯಾರು ಸದ್ಯಕ್ಕೆ ಹೊರಗಡೆಯಿಂದ ಬರಬೇಡಿ ಅಂತ ಮತ್ತೆ ಅಪಾರ್ಟ್ಮೆಂಟ್ನ ಗೇಟ್ಗಳನ್ನು ಕ್ಲೋಸ್ ಮಾಡಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಆತಂಕದಲ್ಲಿ ಸ್ಥಳೀಯ ಜನಗಳು ಇರುವಂಥದ್ದು. ಒಟ್ಟಿನಲ್ಲಿ ಚಿರತೆ ಕಾರ್ಯಾಚರಣೆಗೆ ಅರಣ್ಯ ಸಿಬ್ಬಂದಿ ಏನು ಪ್ರೊಸೀಜರ್ ಇದೆ ಅದರ ಮೂಲಕ ನಡೆಸ್ತಿದ್ದಾರೆ. ಬಟ್ ನಿನ್ನೆ ಬೆಳಗ್ಗೆ ನೋಡಿದ್ದೀವಿ ಅಂತ ಹೇಳಲಾಗ್ತಿರುವಂಥದ್ದು ಬಿಟ್ಟರೆ ಮತ್ತೆ ಎಲ್ಲೂ ಆ ಚಿರತೆ ಕಾಣಿಸ್ಕೊಂಡಿಲ್ಲ. ಮತ್ತು ಬೋನ್ ಏನಿಟ್ಟಿದ್ದಾರೆ ಬೋನ್ ಕಡೆಯೂ ಚಿರತೆ ಬಂದಿಲ್ಲ. ಇನ್ನು ಬೇರೆ ಜಾಗದಲ್ಲಿ ಇಟ್ಟು ನೋಡೋಣ ಅಥವಾ ಬೇರೆ ಕಡೆ ಎಲ್ಲರೂ ಹೋಗಿರ್ಬೋದಾ, ಫಾರೆಸ್ಟ್ ಝೋನ್ ಸುತ್ತಮುತ್ತ ಇರೋದ್ರಿಂದ ಅರಣ್ಯದ ಒಳಭಾಗಕ್ಕೂ ಹೋಗಿರುವಂಥ ಸಾಧ್ಯತೆ ಇದೆಯಾ ಅಂತಲೂ ಸಹ ಅರಣ್ಯ ಸಿಬ್ಬಂದಿಗಳು ಆಲೋಚನೆ ನಡೆಸ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.